ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪ್ರೊಡ್ಯೂಸರ್ಸ್ಗೆ ಆ್ಯಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮ ಪ್ರೆಸೆನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಗುರು ಸರ್, ಗಿರಿ ಸರ್. ಆ್ಯಂಡ್ ನನಗೆ ಇವತ್ತು ಆ್ಯಕ್ಚುಲಿ ಬರ್ಡೇ ಈ ಒಂದು ಇವೆಂಟ್ ಆಗೋದಕ್ಕೆ ಕಾರಣನೇ ಗುರು ಸರ್. ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದೆ, ಸರ್ ಆರಾಮಾಗಿ ಮುಂದೆ ಇನ್ನೂ ದೊಡ್ಡದಾಗಿ ಮಾಡೋಣ ಮುಂದೆ ಅಂತ ಹೇಳಿದ್ದೆ. ಇಲ್ಲ ಕಾರ್ತಿಕ್, ಇದು ಚೆನ್ನಾಗಿ ಆಗಬೇಕು, ನಿಮ್ಮ ಬರ್ಡೇ ಒಂದು ಮಾಡೋಣ, ಒಂದು ಇವೆಂಟ್ ಮಾಡ್ಬಿಟ್ಟು ಮಾಡೋಣ ಅಂತ ಹೇಳಿದೆ. ನಾನು ಡಿಜಿಟಲ್ ಮಾಡೋಣ ಸರ್ ಅಂತ ಹೇಳಿದೆ. ಇಲ್ಲ ಇವೆಂಟ್ ಮಾಡ್ಬಿಟ್ಟೆ ಮಾಡೋಣ, ಅದೇನು ಎಷ್ಟು ಖರ್ಚಾಗುತ್ತೆ ಏನು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ದಟ್ ಇಸ್ ಬಿಗ್ ಥಿಂಗ್. ನನಗೆ ಲಾಸ್ಟ್ ಇಯರ್ ಇದೇ ದಿನ ನಾನು ಬಿಗ್ ಬಾಸ್ ಹೋಗಿದ್ದೆ. ಅಕ್ಟೋಬರ್ 7ನೇ ತಾರೀಕಿಗೆ ಬಿಗ್ ಬಾಸ್ ಎಂಟ್ರಿ ಆಗಿದ್ದು. ಸೊ ಇವತ್ತಿಗೆ ನನ್ನ ಸಿನಿಮಾದ ಒಂದು ಬರ್ಡೇಗೆನೆ ಅಂತಾನೆ ಒಂದು ಟೀಸರ್ ಲಾಂಚ್ ಆಗ್ತಿರೋದು ನನಗೆ ಅದು ಭಾಳ ಖುಷಿ ವಿಷಯ, ಭಾಳ ಹೆಮ್ಮೆ ವಿಷಯ. ನನ್ನ ಲೈಫಲ್ಲಿ ಇದು ನಾನು ಆ್ಯಕ್ಚುಲಿ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ, ಇನ್ನು ಮುಂದೆನೂ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಲೇಬೇಕು. ಫಸ್ಟ್ ಟೈಮ್ ನಾನು ಕತೆ ಕೇಳಕ್ಕಂತ ಹೋದಾಗ ಐ ವಾಸ್ ಆಸ್ಟ್ರಕ್. ತುಂಬ ಚೆನ್ನಾಗಿ ಅನಿಸಿತ್ತು ಕತೆ ನನಗೆ, ತುಂಬ ಎಕ್ಸೈಟಿಂಗ್ ಅಂತ ಅನಿಸಿತ್ತು. ನಾನು ಇಮಿಡಿಯೇಟ್ ಅಲ್ಲೇ ಓಕೆ ಸರ್ ಮಾಡೋಣ, ಯಾವಾಗಿಂದ ಶೂಟ್ ಅಂತ ಹೇಳಿದ್ದೆ. ಸೊ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬರ್ಡೇನ ಇಷ್ಟು ಸ್ಪೆಷಲ್ ಆಗಿ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಗುರು ಸರ್ ಹೇಳ್ತಾ ಇದ್ರು ಏನೋ ತುಂಬ ಎಕ್ಸ್ಪೆಂಡ್ ಆಗ್ತಿದೆ, ಅಂದರೆ ಎಕ್ಸ್ಪೆನ್ಸಸ್ ಆಗ್ತಿದೆ ಅಂತ. ಸೊ ಎಸ್, ಮೊನ್ನೆ ಅಷ್ಟೇ ನಾನು ಸೆಟ್ಟಿಗೆ ಹೋಗಿ ಬಂದೆ. ಇನ್ನು ನಾನು ಸೆಟ್ಟಲ್ಲಿ ಹೊಸದಾಗಿ ಸೆಟ್ ಹಾಕಿದ್ದಾರೆ, ಅಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ. ವೆಲ್ ಸೂನ್ ಸೆಟ್ಟಿಗೆ ನಾನು ಜಾಯ್ನ್ ಆಗ್ತೀನಿ. ಆ್ಯಂಡ್ ಮೀಡಿಯಾದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಇದಿಷ್ಟು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಮ್ಮ ನಿರ್ದೇಶಕರು, ನಮ್ಮ ಟೀಮ್ ಎಲ್ಲರೂ ಒಂದಷ್ಟು ಕಾಣುವಂತಹ ಕೈಗಳು, ಸಪೋರ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಒಂದಷ್ಟು ಕಾಣದಂಥ ಕೈಗಳು ಅಂದರೆ ಅದೇ ಅಭಿಮಾನಿಗಳು. ಯಾವತ್ತಿಗೂ ನಮ್ಮನ್ನ ತುಂಬು ಹೃದಯದಿಂದ ನಮ್ಮನ್ನ ಪ್ರೀತಿಸೋರು, ಹರಿಸೋರು, ಆಶೀರ್ವಾದ ಮಾಡೋರು ಇಲ್ಲೂ ಒಂದಷ್ಟು ಜನ ಬಂದಿದ್ದಾರೆ ನನ್ನ ಫ್ಯಾನ್ಸು. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಮೇಡಮ್, ನೀವೊಂದು ಮಾತು ಹೇಳಿದ್ರಿ ಆಗಲೇ. ಗುರು ಸರ್, ಯಶ್, ನೀವು ಒಂದಷ್ಟು ಮಾತುಗಳಿಂದ ನನಗೆ ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ. ನನ್ನ ಇನ್ನೂ 100% ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇನ್ನು ಯಾವಾಗಲೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರುವಂಥ ಪ್ರಯತ್ನಗಳು ಆಗ್ತಾನೆ ಇರುತ್ತೆ. ಆ್ಯಂಡ್ ಗಿರಿ ಸರ್, ನಿಮ್ಮ ಜೊತೆ ಒಂದು ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಂಟೆಲೆಕ್ಚುಯಲ್ ಪರ್ಸನ್ ಅಂತ ಹೇಳ್ಬೋದು ನಿಮ್ಮನ್ನ. ತುಂಬ ವಿಷಯಗಳಿದೆ ಗುರು ಸರಲ್ಲಿ, ಗಿರಿ ಸರಲ್ಲಿ. ಸೊ ಇವ್ರ ಜೊತೆ ಕೆಲಸ ಮಾಡ್ತಿರೋದು ಭಾಳ ಹೆಮ್ಮೆ ಅಂತ ಅನ್ನಿಸ್ತದೆ. ಆ್ಯಂಡ್ ಗುರು ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇಟ್ಸ್ ಅ ಗ್ರೇಟ್ ಹಾನರ್ ಟು ವರ್ಕ್ ಇನ್ ದಿಸ್ ಪ್ರೊಡಕ್ಷನ್ ಹೌಸ್. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬಂದಿರೋದಕ್ಕೆ ನಮ್ಮ ಟೀಮ್ಗೆ. ಆ್ಯಂಡ್ ಕೆ ಸರ್, 100 ಸಿನಿಮಾ ಅನುಭವ ಇರುವಂಥ ಕ್ಯಾಮ್ರಾಮನ್ ಸರ್, ನಿಮ್ಮ ಜೊತೆ ಆ್ಯಕ್ಚುಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನನ್ನ ಎಲ್ಲ ಸ್ನೇಹಿತರು ಹಾಗೆ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಮೈ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ನಾನು ಒಂದೇ ಒಂದು ಮಾತಿಗೆ ನೀವು ಬಂದು ನನಗೋಸ್ಕರ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಬಿಗ್ ಬಾಸ್ ಜರ್ನಿಯಲ್ಲಿ ನಿಮ್ಮ ಜೊತೆ ಒಟ್ಟಿಗೆ ಕಳೆದಿದ್ದೀನಿ. ಆ್ಯಂಡ್ ಇವತ್ತಿಗೆ ಸಿನಿಮಾದ ಹೊಸ ಜರ್ನಿಗೆ ನೀವು ಬಂದು ವಿಶಸ್ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೀನ್ಸ್ ಅ ಲಾಟ್. ಸರ್, ಕ್ಯಾರೆಕ್ಟರ್ ಬಗ್ಗೆ ಅಂದ್ರೆ ಹೆಚ್ಚಾಗಿ ಏನು ಹೇಳ್ಬೋದಾ ಸರ್? ಏನ್ ಹೇಳ್ಬೋದು ಕ್ಯಾರೆಕ್ಟರ್ ಬಗ್ಗೆ? ಅದೇ ಹುಚ್ಚ ಅಂತಾರೆ, ಡಿಕ್ಟೇಟರ್ ಅಂತಾರೆ,
ಆದ್ರೆ ರಾಕ್ಷಸ ಅಂತಾರೆ. ಹಿ ಕಮ್ಸ್ ಫ್ರಮ್ ಅ ರಾಯಲ್ ಫ್ಯಾಮಿಲಿ ಅಂತಾರೆ. ಇದೆಲ್ಲವೂ ಎಲ್ಲರೂ ಆಗ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಲ್ಲಾ ಗುಣಗಳು ಇರುತ್ತಲ್ಲ ಸರ್. ಕೆಲವ್ರು ತೋರ್ಸ್ಕೊಂತಾರೆ, ಕೆಲವ್ರು ತೋರ್ಸ್ಕೊಳಲ್ಲ, ಹಂಗೆ. ಅಫ್ಕೋರ್ಸ್ ಸರ್, ಬರ್ಡೇ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸ್ಪೆಷಲ್ ಇದ್ದೇ ಇರುತ್ತೆ. ಅಂಡ್ ನನಗೆ ಇವತ್ತಿಗೆ ನನ್ನ ಬರ್ಡೇ ದಿನನೇ ಒಂದು ಒಂದು ಏನೋ ಕ್ಯಾರೆಕ್ಟರ್ ಪಂಚ್ ಅಂತ ಅಂದ್ಬಿಟ್ಟು ಒಂದು ಇವೆಂಟ್ ಮಾಡ್ತಾ ಇರೋದು ಬಹಳ ಖುಷಿ ವಿಷಯ ಸರ್. ಲಾಸ್ಟ್ ಇಯರ್ ಅದಾಗ್ಲೇ ಹೇಳಿದಾಗ ಬಿಗ್ ಬಾಸ್ ಇಂದ ಬೇರೆ ರೀತಿನೇ ಲೈಫ್ ಚೇಂಜ್ ಆಯ್ತು. ಇವತ್ತಿಗೆ ನನ್ನ ಬರ್ಡೇಗೆ ಇನ್ನೊಂದು ರೀತಿ ಆಗ್ತಾ ಇದೆ. ಸೊ ಎಸ್, ಹಾ, ಅದು ನಮ್ಮ ಪ್ರಸಾದನ ಕಲಾವಿದರಿಗೆ ಹೋಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.